ಪುಟ್ಟಿ ಚಾ ತಗೋ. ಅಯ್ಯೋ ಸುಮ್ಮನೆ ನೀ ಯಾಕೆ ಇಲ್ಲಿ ಮಠ ಬರಕ್ಕೆ ತೊಂದ್ರೆ ತಗೊಂಡಿ? ಅವ್ವ ಅದು ಯಾರಾರ ಕೊಡ್ತಿದ್ರಲ್ಲ, ಇದ್ರೊಳಗೆ ಏನು ತಂದ್ರಿ? ನಾನು ಎಲ್ಲರಿಗೂ ಚಾ ಮಾಡಿ ಕೊಡಾತಿದ್ನಿ, ಎಲ್ಲರಿಗೂ ಕೊಟ್ನಿ. ಇನ್ನು ನೀವಿಬ್ರು ಉಳಿದಿರಂತೆ ತಗೊಂಬನ್ನಿ ನೋಡು. ಹೌದು, ಇನ್ನೊಬ್ರು ನಿಮ್ಮ ಫ್ರೆಂಡ್ ಇದ್ರಲ್ಲ, ಅವ್ರೆಲ್ಲಿ ಹೋದ್ರು? ಪ್ರಿಯಾನ ಆಕೆ ಆಗ್ಲೇ ಮನೆಗೆ ಹೋದ್ಲಲ್ಲ. ನೀ ನೋಡ್ರಿಕಿಲ್ ಕಾಣಿಸ್ತತಿ. ಆಯ್ತು ಬಾ, ನೀ ಒಂದು ಕಪ್ ಕುಡಿ, ನಾ ಒಂದು ಕಪ್ ಕುಡಿತಾನಂತ. ಯವ್ವಾನ ಈ ಮನೆಗೆ ಬಂದಾಗಿಂದ ನನ್ನ ಜೊತೆ ಬಾಯಿ ಬಿಟ್ಟು ಮಾತಾಡಿದ್ದು ಈಗ ನೋಡ್ರಿಕೆ. ಜಾತ್ರೆಗೆ ಭೇಟಿ ಆದ್ರೂ ಯಾರೋ ಏನೋ ಅನ್ನೋರಂಗ ಒಂದು ಸ್ವಲ್ಪ ಮಾತಾಡಿ ಸುಮ್ಮಾಗಕತ್ತಿದ್ಲು. ಈಗ ಅದೇನು ಬಗ್ಗೆ ಇಬ್ರು ಕೂಡಿಕೊಂತ ಇಲ್ಲೇ ಚಾ ಕುಡಿಯೋನು ಬಾ ಅಂತ ಕರೆಯಕತ್ತ. ಹಂಗಾರೆ ಇಬ್ರು ಫ್ರೆಂಡ್ಸ್ ಆಗ್ಬಿಡ್ತೇವೇನು? ಫ್ರೆಂಡ್ಸ್ ಆಗೋದೇನು ಬಂತು? ನಮ್ಮ ವೈನಿ ಆಗಕ್ಕೆ ಇಷ್ಟ ಇದ್ರೇನು ವೈನಿ ಅಂತ ಕರೀಲೇನ? ಅಯ್ಯೋ ಬ್ಯಾಡ್ ಬಿಡ್ವಾ, ಎಲ್ಲಿ ಉಸಾಬರಿ. ಈಗ ಮಕ ಬಿಚ್ಚಿ ಮಾತಾಡಕತ್ತಾಳು, ಮತ್ತು ವೈನಿ ಅಂತ ಕರೆದು ಕೂಡಲೇ ಯಾಕ ಏನ ಅಂತ ನಿತ್ಲಂದ್ರೆ ಏನು ಮಾಡೋದು? ಎಲ್ಲಿ ಉಸಾಬರಿ. ನಮ್ಮ ವೈನಿ ಆದಾಗ ವೈನಿ ಅಂತ ಕರೆದ್ರಾತ್, ಈಗ ಅಷ್ಟ ತನಕ ಪುಟ್ಟಿ ಪುಟ್ಟಿ ಅಂತ ಕರೆದ್ರಾತ್. ಲಕ್ಷ್ಮಿ ಚಾ ಕುಡಿಯೋನು ಬಾ ಅಂದ್ರೆ ಏನು ವಿಚಾರ ಮಾಡ್ಕೊಂತ ನಿಂತಿ? ಏನಿಲ್ಲ ತಗೋ ಚಾ ಕುಡಿ. ನಮ್ಮ ವೈನಿಗೆ ಎಷ್ಟು ಚಂದ ಕನಕತ್ತಲ್ಲ ಇದು ಸೇರಿ. ನಮ್ಮನ್ನ ವೈನಿನ ಇಬ್ಬರನ್ನೂ ಆಜು ಬಾಜು ನಿಂದರಿಸಿ ನೋಡಿರ ಎಷ್ಟು ಚಂದ ಕಾಣಬಾರ್ದು. ಆ ಕಾಲ ಯಾವಾಗ ಬರ್ತೈತೋ ಏನೋ. ಪಾಪ ನಮ್ಮನ್ನ ಕನಸು ಕಾಣ್ಕೋ ಅಂತ ಕುಂತ ತಿನ್ನು. ಆ ಕನಸು ಯಾವಾಗ ನನಸಕ್ಕತ್ತೋ ಏನೋ. ಅಯ್ಯೋ ನಂದು ಅಂತಲ್ಲಿ ನನ್ನ 11 ಆಗಿದ್ದು, ಇನ್ನೊಂದಾಗಕ್ಕೆ ಎಷ್ಟೊತ್ತು? ಇಷ್ಟು ವರ್ಷನ ನಮ್ಮನ್ನ ಕಾದ್ದಾನಂತ. ಇನ್ನೇನ ಅವ್ರದ್ದು ಕಲಿಯೋದು ಮುಗೀತು, ಅಂಗಡಿ ಕೆಲಸನೂ ನೋಡ್ಕೊಳಕತ್ತಾನು. ಇನ್ನೇನ ಎಲ್ಲ ಮಾತಾಡ್ಕಾರ ಹೊಲ್ಗ ಉದಿಸ್ಬಿಡೋದನ. ಚಾ ಕುಡಿಯೋದು ಬಿಟ್ಟ ಏನು ಒಬ್ಬೊಬ್ಬಕ್ಕಿ ಮಾತಾಡ್ಕೋ ಅಂತ ನಗಾಕತ್ತಾಳಿಕಿ. ಲಕ್ಷ್ಮಿ ಓ ವೈನಿ. ಏನ ವೈನಿನ? ಅಲ್ಲ ಓ ಪುಟ್ಟಿ. ಅಲ್ಲ ಕೈಯ ಚಾ ಹಿಡ್ಕೊಂಡ ಏನು ವಿಚಾರ ಮಾಡ್ಕೋ ಅಂತ ಒಬ್ಬೊಬ್ಬಕ್ಕೆ ನಗಾಕತ್ತಿದಿ? ನಿನ್ನ ಬಗ್ಗೆನ ವಿಚಾರ ಮಾಡಕತ್ತೀನಿ. ನನ್ನ ಬಗ್ಗೆ ವಿಚಾರ ಮಾಡಿ ಯಾಕೆ ನಗಾಕತ್ತಿದಿ? ಅಯ್ಯೋ ಏನು ಹೇಳೋದಪ್ಪ, ಏನಿಲ್ಲ. ನೀನು ಇವತ್ತು ಜಾತ್ರೆಗೂ ನನ್ನ ಚಂದಗೆ ಮಾತಾಡಿಸ್ಲಿಲ್ಲ, ಊರಿಂದ ಬಂದಾಗಿಂದನೂ ಚಂದಗೆ ಮಾತಾಡಿಸ್ಲಿಲ್ಲಲ್ಲ. ಅದಕ್ಕಂಗಾರ ನಿನಗೆಲ್ಲರ ಮಾತದು ಬರ್ತಾವೋ ಇಲ್ಲೋ ಅಂತ ತಿಳ್ಕೊಂಡಿನಿ. ಈಗ ಮಾತಾಡಿದಲ್ಲ, ಈಗ ಗೊತ್ತಾತ್ ನೋಡಿ ನಿನಗೂ ಮಾತಾಡಕ್ಕೆ ಬರ್ತದ ಅಂತ ಹೇಳಿ. ಅಯ್ಯೋ ಅಷ್ಟಾನ? ನಾನು ಸ್ವಲ್ಪ ಹಂಗ, ನನಗೆ ಯಾರ ಜೊತೆನೂ ಅಷ್ಟೊಂದು ಬೆರೆಯಕ್ಕೆ ಇಷ್ಟನೇ ಆಗೋದಿಲ್ಲ. ಏನೋ ಮಾತಾಡ್ಬೇಕನ್ಸಿರ ಮಾತಾಡ್ತೇನೆ, ಇಲ್ಲ ಅಂದರೆ ಇಲ್ಲ. ನಿನ್ನ ನೋಡಿರ ಯಾಕೋ ಮಾತಾಡಬೇಕು ಅನ್ಸಾಕಿತ್ತು, ಅದಕ್ಕೆ ಮಾತಾಡತ್ತೇನೆ. ಇಲ್ಲ ಅಂದ್ರೆ ನಾನು ಯಾರನ್ನಾರು ನನಗೆ ಮಾತಾಡ್ಸಕ್ಕೆ ಮನಸ್ಸಾಗಲಿಲ್ಲ ಅಂದ್ರೆ ನಾನು ವಿಚಾರ ಮಾಡೋಕೆ ಹೋಗೋದಿಲ್ಲ, ಸುಮ್ಮನೆ ಇದ್ದು ಬಿಡ್ತೇನೆ ನೋಡು. ಹೌದಾ, ಏನಾರ ಆಗೋತ್ತು ಮಾತಾಡ್ಸಿದಿ ಬಿಡತ್, ಚಲೋ ಆತ್. ನನಗಂತೂ ಈ ಮನ್ಯಾಗ ಕೆಟ್ಟ ಬೋರ್ ಹೊಡ್ಯಾಕತ್ ಬಿಟ್ಟಿತ್ತ. ಅವ್ವ ಅತ್ತಿ ಅಮ್ಮಗಳು, ಅವ್ರ ದೊಡ್ಡ ಅಮ್ಮಗಳು ಎಲ್ಲರೂ ಒಂದು ದೊಡ್ಡ ಟೀಮ್ ಮಾಡ್ಕೊಂಡ್ಬಿಟ್ಟಾರು. ಅವ್ರ ಮಾತುಕತೆ ಮುಗಿಂಗಿಲ್ಲ. ನಾ ಹೋಗಿ ಕುಂತ್ರ ಅವ್ರ ಜೋಡಿನ ಅವ್ರ ಮಾತು ಕೇಳ್ಕೊ ಅಂತಾನೆ ಕುಂದ್ರೋದು. ಇಲ್ದಿರ ನನಗಂತೂ ಟೈಮ್ ಪಾಸ್ ಆಗತ್ತಿರ್ಕಿಲ್ಲ ಈ ಮನೆಯೊಳಗೆ. ಏನು ಮಾಡಲಿ ನನಗತ್ತೀನಿ. ನೀ ನನಗೆ ಸಿಕ್ಕಿ ಭಾಳ ಚಲೋ ಆತು ನನಗೆ. ಆತು, ಈಗ ಇಬ್ಬರು ಫ್ರೆಂಡ್ಸ್ ಆಗುನು ಹಂಗಾರೆ ನಾವಿಬ್ರು ಇನ್ಮೇಲಿಂದ ಫ್ರೆಂಡ್ಸ್. ಮತ್ತೆ ಇನ್ನೊಬ್ರು ನಿಮ್ಮ ಫ್ರೆಂಡ್ ಬಂದಿದ್ರಲ್ಲ, ಅವ್ರ ಹೆಸರೇನ? ಅಕ್ಕಿ ಹೆಸರು ಪುಟ್ಟಿನ. ಏನ ಅಕ್ಕಿ ಪುಟ್ಟಿನ? ಪುಟ್ಟಿ ಗೆಳತಿ ಪುಟ್ಟಿ. ಚಲೋ ಐತಿ ನೋಡಿ ನಿಮ್ಮ ಟೀಮ್. ಹೌದೌದು, ಅಕ್ಕಿನ ಹೆಸರು ಪ್ರಿಯಾ, ಆದ್ರೆ ಅಕ್ಕಿನ ಎಲ್ಲರೂ ಪುಟ್ಟಿ ಪುಟ್ಟಿ ಅಂತನ ಕರೀತಾರೆ. ಈಗ ಹೆಂಗೆ ನನಗೆ ಪುಷ್ಪ ಅಂತ ಯಾರು ಒಬ್ಬರ ಕರೀತಾರನ? ಯಾರೂ ಇಲ್ಲ, ಎಲ್ಲರೂ ಪುಟ್ಟಿ ಪುಟ್ಟಿ ಅಂತ ಕರೆದ ಅದ ಹೆಸರೇನ ಉಳಿದ್ಬಿಟ್ಟತಿ. ಹಂಗಾರ ಇಬ್ರು ಪುಟ್ಟಿಗಳು ನನ್ನ ಫ್ರೆಂಡ್ಸ್. ಸರಿ ಚಾ ಆರ್ತತಿ, ಚಾ ಕುಡಿ. ಸಂಜೆ ಆಗಕ್ಕೆ ಬಂತು, ಇನ್ನ ಕಾಣಿಸವರಲ್ಲ ಇವರು. ಬಸ್ ಸ್ಟ್ಯಾಂಡ್ ಮಟಾರ ಹೋಗಿ ಬರ್ಲೇನ? ಹೈ ಬಂದ ಬಿಟ್ರು. ಯವ್ವ ಯಪ್ಪ, ಏನು ಈಗ ಬರೋದು ನೀವು? ನಾ ಮುಂಜಾನೆಯಿಂದ ಹಾದಿ ಕಾಯಕತ್ತನ, ಯಾಕೆ ಬರ್ಲಿಲ್ಲೋ ಅಂತ ಹೇಳಿ. ಫೋನ್ ಹಚ್ಚಿರ ಊರಿಗೆ, ಒಂದು ಫೋನ್ ಹತ್ತು ಏನಿಲ್ಲ. ಏನು ಮಾಡ್ಬೇಕು ನಾನು? ನನಗಂತೂ ಘನ ಚಿಂತೆಗಿತ್ತ. ನಿಮಗೊಂದೇಟು ಬುದ್ಧಿ ಬುಕಾಲ ಏನೂ ಇಲ್ಲ ನೋಡು. ಅಲ್ಲ, ಯಾರ್ದಾರ ಕಡೆಯಿಂದ ಫೋನ್ ಮಾಡಿ ಸರ ಹೇಳ್ಬಾರ್ದನ? ನಾ ಚಿಂತೆ ಮಾಡೋದರ ಬಿಡ್ತೀನಿ, ಏನು ಹೇಳೋಂಗಿಲ್ಲ ಕೇಳೋಂಗಿಲ್ಲ. ನೀವು ಯಾವಾಗ ಬೇಕು ಅವಾಗ ಬಂದ್ರೆ ನಾ ಏನು ಮಾಡ್ಬೇಕಿಲ್ಲ? ನನಗಂತೂ ಸಾಕಾಗಿ ಹೋತವ. ಕಾದ ರಗಡ್ ಆತ್ ನನಗರ. ಇನ್ನೊಮ್ಮೆ ಹಿಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ ನೋಡು. ಬರೋದಿದ್ರೆ ಕರೆಕ್ಟ್ ಚಂದಗೆ ಫೋನ್ ಹಚ್ಚಿ ಹೇಳಿ ಬಂದ್ಬಿಡ್ಬೇಕು. ಏನೇನ್ ದುರಿಗೆ ತಿನ್ಲಿ, ಇನ್ನ ಅವರು ಮನೆ ಅಂಗಳಕ್ಕೆ ಸುದ ಕಾಲಿಟ್ಟಿಲ್ಲ, ಆಗ್ಲೇ ಅಲ್ಲಿ ಹೋಗಿ ತಲೆ ತಿನ್ನಕತ್ತಿಯಲ್ಲ ಅವ್ರದ್ದು. ಬಾ ಒಳಗ್ ಕರ್ಕೊಂಬಾ ಮೊದಲ, ಆಮೇಲೆ ನಿಂದ ಏನ್ ಪ್ರಶ್ನೆ ಇದಾವು ಎಲ್ಲ ಕೇಳೋಂತೆ ಅಂತ.
ಯಾವಾಗ ಬುದ್ಧಿ ಬರ್ತೈತೆ ಏನೋ. ಮೊದಲು ಹೋಗಿ ಒಂದ್ ಚರಿಗೆ ನೀರು ತಂದ ಕೈಕಾಲಿ ನೀರು ಕೊಡೋದು ಬಿಟ್ಕೊಟ್ಟ ಅಲ್ಲಿ ಹೋಗಿ ಬಿಟ್ಟ ಅವ್ರನ್ನ ಪ್ರಶ್ನೆ ಕೇಳಾಕ. ಅತ್ತಿರಿ ನಿಮಗೆ ಗೊತ್ತಿಲ್ರಿ, ಮುಂಜಾನಿಂದ ನನಗೆ ಎಷ್ಟು ಟೆನ್ಷನ್ ಆಗೈತೆ ಗೊತ್ತೇನ್ರಿ. ಅಪ್ಪ ಅವ ಎಲ್ಲದಾರೋ ಏನೋ, ಗಾಡಿ ಸಿಕ್ಕೈತೋ ಇಲ್ಲೋ, ಹೋಗ್ಲಿ ಬರಾತಾರೋ ಇಲ್ಲೋ ಒಂದು ಗೊತ್ತಿಲ್ರಿ. ಫೋನು ಇಲ್ಲ ಏನಿಲ್ರಿ. ನನಗಂತೂ ಸಾಕಾಗಿ ಹೋತ್ರಿವ. ಕುಂತ್ರ ಸಮಾಧಾನ ಇಲ್ಲ, ನಿಂತ್ರ ಸಮಾಧಾನ ಇಲ್ಲ. ಬರೇ ಇವತ್ತು ಯಾಕೋ ಬೇಜಾರಾಗ್ಬಿಟ್ಟಿತ್ರಿ ನನಗರ. ಅಯ್ಯ ಸುಮ್ಮಿರೇ ಇವ. ವೈನಿ ಆರಾಮದಿರಿ? ಏನ ಆರಾಮದಿರಿ? ಹ್ಞೂನ್ರಿ ವೈನಿ ಆರಾಮದೇವ್ ನೋಡ್ರಿ. ನೀವು ಆರಾಮದಿರಿ? ಹ್ಞೂನ್ರಿ ನಾವು ಆರಾಮದೇವ್ರಿ. ಮಾವ ಅದು ಇಲ್ಲದಾರ ತಂಗಿ ಪಾರಕ್ಕ. ಇವರು ಜಾತ್ರೆ ಹೋಗ್ಯಾರನ್ನ. ಪಾರಕ್ಕ ಅಮ್ಮಗಳು ಎಲ್ಲಾರು ಒಳಗದಾರು. ಬರ್ರಿ. ಹ್ಞೂ ನಡ್ರಿವ. ಅಯ್ಯೋ ಯವ್ವ, ನೀವು ಆರಾಮದಿರಿ ಅಂತ ಕೇಳೋದೇ ಮರ್ತನ್ ನೋಡ್ದ. ಯವ್ವ ಯಪ್ಪ ಆರಾಮದಿರಿ ಇಬ್ರು? ಬೇಯು ಗದ್ದಲ್ದಾಗ ಎಲ್ಲಿ ನೆನಪಕ್ಕತ್ ಬಿಡುವ ಮಗಳ. ಆರಾಮದವು. ಏನ ಗಾಡಿಗಳು ಅಸ್ತವ್ಯಸ್ತ ಆಗಿದ್ದಕ್ಕೆ ಎಳೆ ಆತ್ ಬರುದು ಅಷ್ಟ, ಮತ್ತೇನು ತೊಂದರೆ ಇಲ್ಲವ. ಆರಾಮ್ ಬಂದು. ಹ್ಞೂ ಗಿರ್ಜಕ್ಕ, ನಾವು ಆರಾಮ ಬಂದು. ನೀ ಅಷ್ಟಾಗಿ ಚಿಂತೆ ಮಾಡ್ತೀವ? ಸುಮ್ಮ ಚಿಂತೆ ಮಾಡ್ಕೋ ಅಂತ ಮನಸ್ಸಿಗೆ ಸಮಾಧಾನ ಇಲ್ದಂಗೆ ಮಾಡ್ಕೋತೀವಿ ನೋಡು. ನೀ ಏನೋ ಹಂಗ ಹೇಳ್ತಿ ಬಿಡ್ಬೇ. ಆದ್ರ ನೀವು ಅಲ್ಲಿಂದ ಬಿಟ್ಟು ಇಲ್ಲಿ ಬಂದ ಮನೆಗೆ ಹತ್ತು ಮಟನೂ ನನಗೆ ಚಿಂತೆನೆ ನೋಡು. ಅಯ್ಯ ಅಲ್ಲೇ ಒಲಿ ಮೇಲೆ ಬಿಸಿನೀರು ಅದಾವು, ಅಲ್ಲಿ ಬಿಸಿ ನೀರು ಕೈಕಾಲು ತೊಳ್ಕೊಂಡ್ಬಿಡಂದ್ರೆ. ಬರ್ರಿ ಒಳಗೆ ಬರ್ರಿ ಮೊದಲು ದಾಟಿ. ನಡ್ರಿ. ಗಿರ್ಜಕ್ಕ ಅವ್ರಿಗೆ ಮೊದಲು ಕೈಕಾಲಿಗೆ ಬಿಸಿನೀರು ಕೊಟ್ಟಾರ. ಮೊದಲು ಚಾ ಮಾಡುವ. ಅಯ್ಯ ಮರುತ್ತನ್ ಚಾ ಮಾಡಂದ ಕೂಡಲೇ ಬರೇ ಚಾ ಮಾಡಿಗಿಡಿ. ಊರಾಗಿಂದ ಯಾವಾಗ ಬಿಟ್ಟಾರೋ ಏನೋ ಹಸ್ಕೊಂಡ್ ಬಂದಿರ್ತಾರೋ ಪಾಪ. ಬಿಸಿದು ಉಪ್ಪಿಟ್ಟಾರ ಏನಾರ ಮಾಡಿ ಚಾ ಮಾಡಿ ತಿಂದ ಚಾ ಕುಡಿಲಿ. ಹ್ಞೂನ್ರಿ ಅತ್ತೀರಿ, ಅಷ್ಟ ಮಾಡ್ತೇನೆ ತಗೋರಿ. ನೀ ಚಾದ ವ್ಯವಸ್ಥೆ ಮಾಡು. ನಾಟ್ ಹೋಗಿ ಕಲ್ಲವಕ್ಕನ್ ಕರೆದು ಬರ್ತಾನೆ. ಬಂದ್ಕಾರ ಸಾಕಟ್ ಅಡಿಗೆ ಕಟ್ಕೊಂಡ್ ಬಂದ ಬಿಟ್ಟಿರ್ತಾರ ವೈನಿ. ಒಂದ್ 4 ಮನಿಗೆ ಅಡಿಗೆ ಕೊಟ್ರೆ 4 ಮಂದಿ ಬಾಯಾಗರ ಬೀಳ್ತತಿ. ಮೊದ್ಲ ಜಾತ್ರಿ ಯಾರ ಮನ್ಯಾಗೂ ರೊಟ್ಟಿ ಮಾಡೋಂಗಿಲ್ಲ. ಒಂದ್ 4 ಮನಿಗೆ ತಾಟ್ ಹಚ್ಕೊಟ್ರತ್, ಹೌದಿಲ್ಲ? ಹ್ಞೂನ್ರಿ ಅತ್ತಿ, ಅಷ್ಟ ಮಾಡೋನ್ ತಗೋರಿ. ನಾ ಚಾ ಮಾಡಿಕೊಟ್ಟು ಬರ್ತೇನ್ರಿ. ನೀವು ಕಲ್ಲವಕ್ಕರ್ನ ಕರ್ಕೊಂಡ್ ಬಂದ್ಬಿಡ್ರಿ ಹಂಗಾರ ಲಗುನ. ಹೋಗುವ ಹಂಗಾರ. ಅಯ್ಯ ಈ ಅಡಿಗೆ ಕೈಚಿಲ್ಲ ಇಲ್ಲೇ ಇಟ್ಟು ಹೊಂಟನ್ ನೋಡ್ದೆ ಮರತ್. ಆತ್ರೇವ ಅಂತೂ ಇಂತೂ ನಮ್ಮವ್ವ ಅಪ್ಪ ಬಂದ್ರಲ್ಲ ಎಷ್ಟೋ ಚಿಂತೆ ಕಡಿಮೆ ಆತ್ರಿ. ವಯಸ್ಸಾದವರು ಎಲ್ಲೋ ಬಸ್ನಾಗ ಅಲ್ಲಿ ಹತ್ತೆ ಇಲ್ಲಿ ಇಳದ ಬರೋದಂದ ಕೂಡಲೇ ನಮಗೂ ಚಿಂತೆ ಆಗಿಬಿಡ್ತೈತೆ ನೋಡ್ರಿ. ಬರೇ ಕೈಲೇ ಬಂದ್ರೆ ಏನು ಅನ್ಸೋದಿಲ್ಲ. ಕೈಯಾಗ ಕೈ ಚೀಲ ಇರ್ತಾವು, ಅವ್ನು ಹಿಡ್ಕೊಂಡು ಕಾರ ಬರೋದಂದ ಕೂಡಲೇ ಅವ್ರು ಹೆಂಗೆ ಬರ್ತಾರೋ ಏನೋ ಅಂತ ನನಗರ ಘನ ಚಿಂತೆ ಆಗಿಬಿಡ್ತೈತ್ರಿ. ಏನೋ ಒಟ್ಟೆ ಒಗಾತಿಲ್ಲೇ ಬಂದ್ರಲ್ಲ ಅಷ್ಟ ಸಮಾಧಾನ. ಅವ್ರಿಗೆ ಚಾ ಕೊಟ್ಟು ಬಂದೇನಿ. ಬಂದ ಕೂಡಲೇ ಒಂದು ಸ್ವಲ್ಪ ಬಿಸಿ ಚಾ ಕುಡಿಲಿ ಅಂತ ಹೇಳಿ ಚಾ ಕೊಟ್ಟೇನಿ. ಈಗ ಹೋಗಿ ಮಸ್ತಾಗಿ ಒಂದಿಟ್ಟು ಉಪ್ಪಿಟ್ಟು ಮಾಡಿ ಆಮೇಲೆ ಚಾ ಹಾಕಿ ಕೊಡ್ತೇನೆ ರೀ. ಆಮೇಲೆ ನಾಳೆ ಎಲ್ಲರೂ ಕೂಡ ನಾವು ಜಾತ್ರೆಗೆ ಹೋಗ್ತೇವಂತ. ಅಲ್ಲೇ ಜಾತ್ರೆ ಒಳಗೆ ಸಿಗೋಣಂತ್ರಿ ಎಲ್ಲರೂ. ಬರೋಣ್ರಿ ಹಂಗಾರ. ಧನ್ಯವಾದಗಳು ಎಲ್ಲರಿಗೂ. ಮತ್ತು ನಮ್ಮ ಕತೆಗಳು ಇಷ್ಟ ಆದ್ರೆ ಪ್ಲೀಸ್ ನಮ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ. ಹೋಗೋಕ್ಕಿಂತ ಮೊದಲ ಏನೋ ಹೇಳಬೇಕು ಅನ್ಸಾಕತ್ತೈತ್ರಿ. ನಾವು ಸಣ್ಣವರಿದ್ದಾಗ ಎಲ್ಲೋ ಟೇಪ್ ಒಳಗೆ ಆಮೇಲೆ FM ಒಳಗೆ ಎಲ್ಲ ಹಾಡುಗಳು ಬರ್ತಿದ್ದು ರೀ. ಅವಾಗ ಜಾನಪದ ಹಾಡು ಬರ್ತಿದ್ದು. ಅವಾಗ ಒಂದು ಹಾಡು ಕೇಳ್ತಿದ್ದೆ ರೀ. ನಾ ಸಣ್ಣಕ್ಕಿದ್ದಾಗ ಕೇಳಿದ್ದಷ್ಟೇ. ಆಮೇಲೆ ಈಗ ದೊಡ್ಡವರಾದಂಗೆ ಆ ಹಾಡನ್ನ ಕೇಳಿದ್ದು ನೆನಪಿಲ್ಲ. ಅದು ಯಾವಾಗಿದ್ರೂ ನನ್ನ ತಲೆಯೊಳಗೆ ನೆನಪಿರ್ತಿತ್ತು ಆ ಹಾಡು. ಅದನ್ನು ನಾನು ಇವತ್ತು ನಿಮ್ಮ ಮುಂದೆ ಹಾಡಬೇಕಂತ ಅನ್ಸಾಕತ್ತೈತಿ. ಸ್ವಲ್ಪ ಗೊತ್ತೈತ್ರಿ, ಅದು ಎಷ್ಟು ನೆನಪೈತೆ ಅಷ್ಟು ಹಾಡ್ತೇನಂತ ಕೇಳಿಸ್ಕೊರಿ. ಒಬ್ಬ ಮಗಳು ಸಂತೆಗೆ ಹೋಗಿರ್ತಾಳ್ರಿ. ಆ ಸಂತೆಯೊಳಗೆ ಅವ್ರ ಅಪ್ಪನೂ ಬೆಟ್ಟೆಕಾರು. ಅಲ್ಲೇ ಅಪ್ಪನ ಪರಿಸ್ಥಿತಿ ನೋಡೆ, ಅಪ್ಪ ಸೊರಗಿರೋದನ್ನ ನೋಡೆ ತನ್ನ ಮನಸ್ಕರಿಗೆ ಹಾಡಿರೋ ಹಾಡು. ಕಣ್ಣು ಮುಚ್ಕೊಂಡು ಕೇಳ್ರಿ, ಹೆಂಗೆ ಅನಿಸ್ತೈತಂತ ಹೇಳ್ರಿ. ಸಂತಿಗೆ ಬಂದಾಗ ಬೆಟ್ಟಾಗೋ ನನ್ನಪ್ಪ, ಸಂತಿಗೆ ಬಂದಾಗ ಬೆಟ್ಟಾಗೋ ನನ್ನಪ್ಪ, ಇಷ್ಟಾಕ ಸೊರಗಿ ಸೋತೆಯೋ ನನ್ನಪ್ಪ, ಇಷ್ಟಾಕ ಸೊರಗಿ ಸೋತೆಯೋ. ಚಿಂತೆ ನನಗ ಹೆಚ್ಚಾಗಿ ಕುಂತೇನ ನನ್ನ ಮಗಳ, ಚಿಂತೆ ನನಗ ಹೆಚ್ಚಾಗಿ ಕುಂತೇನ ನನ್ನ ಮಗಳ, ಹಿರೇ ಸಸಿ ಅಧಿಕಾರ ಮನಿಯಾಗ ನನ್ನ ಮಗಳ, ಸುಖವಿತ್ತು ನನಗ ನೀನಿರುವಾಗ, ಸಂತಿಗೆ ಬಂದಾಗ ಬೆಟ್ಟಾಗೋ ನನ್ನಪ್ಪ, ಸಂತಿಗೆ ಬಂದಾಗ ಬೆಟ್ಟಾಗೋ ನನ್ನಪ್ಪ, ಇಷ್ಟಾಕ ಸೊರಗಿ ಸೋತೆಯೋ ನನ್ನಪ್ಪ, ಇಷ್ಟಾಕ ಸೊರಗಿ ಸೋತೆಯೋ.
ಎಷ್ಟೋ ದಿವಸದಿಂದ ಈ ಹಾಡನ್ನು ಕಥೆಯೊಳಗೆ ಹೇಳಬೇಕು ಅಂತ ಮನಸ್ಸಿನಾಗ ಇಟ್ಕೊಂಡಿದ್ದೆ ರೀ. ಅದಕ್ಕೆ ಇವತ್ತು ಹೇಳಬೇಕು ಅನ್ನಿಸ್ತು. ಇಷ್ಟ ಆದರೆ ಎಲ್ಲರೂ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಬರೋಣ್ರಿ ಹಂಗಿದ್ರೆ. ಧನ್ಯವಾದಗಳು ಎಲ್ಲರಿಗೂ.